ನಾನು ಫಸ್ಟ್ ಬ್ರಹ್ಮಕಲಶದ ಕಿಚನ್ ಅನ್ನು ನೋಡುದು, ನನಗೆ ಅನುಭವ ಇಲ್ಲ. ಅಂದ್ರೆ ನಾನು 42 ವರ್ಷದಿಂದ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ. ಆ ಅನುಭವದಿಂದ ನಮ್ಗೆ ಏನೋ ಒಂದು ಅರ್ಥ ಆಗ್ತದೆ ಅಷ್ಟೇ, ಇಲ್ಲದ್ರೆ ಇದು ಯಾರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯ ಎಂತ ಅಂತ. ಇದೇ ನಮ್ಗೆ ಮಿರಾಕಲ್ ಅಂತ ಹೇಳ್ತೇನೆ. ನಾನು ಹಲವಾರು ಬ್ರಹ್ಮಕಲಶ ನೋಡಿದ್ದೇನೆ, ಆದ್ರೆ ಇಷ್ಟು ದೊಡ್ಡ ವ್ಯವಸ್ಥೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಬಫೆಯಲ್ಲಿ ಎಷ್ಟು ಜನವನ್ನು ಸುಧಾರಿಸ್ತಾರೆ, ಕೂತ್ಕೊಂಡು ಊಟ ಮಾಡಿ ಸಂತೋಷ ಪಡ್ಲಿಕ್ಕೆ ಇವತ್ತು ಜನ ಮಾಡ್ತಾ ಇದ್ದಾರೆ. ಆದಷ್ಟು ಮಂದಿಯನ್ನು ನಾವು ಬಾಳೆ ಎಳೆಯಲ್ಲಿಯೇ ಊಟ ಮಾಡಿಸ್ಬೇಕಂತ ನಮ್ಗೆ ಇಷ್ಟ ಉಂಟು. ಅದು ನಾವು ಇದರಲ್ಲಿ ಒಂದು 10-11 ಐಟಮ್ ನಮ್ಮ ಹತ್ರ ಉಂಟು. ಅದನ್ನೊಂದು ಇದರಲ್ಲಿ ಬಾಳೆ ಎಲೆಯಲ್ಲಿ ಬಫೆಯಲ್ಲಿ ಕೊಡೋದು ನಮ್ಗೆ ಅಷ್ಟೊಂದು ಇಚ್ಛೆ ಇಲ್ಲ. ಆದ್ರೆ ಕಂಟ್ರೋಲ್ ಆಗದಿದ್ರೆ ಕೊಡ್ಬೇಕಂತ ಖಾಲಿ ನಾವು ಇಟ್ಟಿದ್ದೇವೆ. ಈಗ ನಾವು 3-4 ಸೆಕ್ಷನ್ನಲ್ಲಿ 5 ಸೆಕ್ಷನ್ನಲ್ಲಿ ನಮ್ದು ಬಾಳೆ ಎಲೆ ನಡೀತದೆ ಕಂಟಿನ್ಯೂಸ್. ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಈಗಲೂ ಅದು ನಡೀತಾ ಇದೆ. ಅದಕ್ಕಾಗಿ ನಮ್ಗೆ ಸಂತೋಷ. ಬಾಳೆ ಎಲೆಯಲ್ಲಿ ಎಷ್ಟು ಊಟ ಮಾಡಿದರೆ ಅಷ್ಟು ನಮಗೆ ಸಂತೋಷ. ನಾವು ಅದನ್ನು ಫುಲ್ ಪ್ರಯತ್ನ ಮಾಡ್ತೇವೆ, ಅವರನ್ನು ಕುಳಿಸಿಯೇ ಊಟ ಮಾಡಬೇಕು. ನಮ್ದು ಈ ಇಚ್ಛೆ ಇಲ್ಲ. ಅಂದರೆ ಅದೊಂದು ದೇವರ ಪ್ರಸಾದ ಅಂತ ಅವ್ರು ಕೊಂಡೋಗ್ಬೇಕಂತ ಒಂದೇ ಅಲ್ಲ, ಅವರು ಬಂದು ಸ್ಯಾಟಿಸ್ಫೈ ಆಗಬೇಕು. ನಮಗೆ ಎಲ್ಲ ತರದ ಪಲ್ಯ ಎಲ್ಲ ನಾವು ಊಟವನ್ನು ಸಹ ಎಂಜಾಯ್ ಮಾಡಿದೆ ಅಂತ ಆಗ್ಬೇಕು. ಅಂದ್ರೆ ಕೆಲವು ಸಲ ಹೇಳ್ತಾರೆ ಕೆಲವು ದೇವಸ್ಥಾನದಲ್ಲಿ, ಸಾರು ಕೊಟ್ರೆ ಅನ್ನ ಕೊಟ್ರೆ ಸಾಕು ನಮ್ಗೆ ಪ್ರಸಾದ ಅಂತ. ಪ್ರಸಾದ ಉಂಟು, ಆದ್ರೆ ಪ್ರಸಾದ ಎಲ್ಲ ರೀತಿಯಲ್ಲಿ ಎಲ್ರಿಗೂ ಬೇಕಾದ ರೀತಿಯಲ್ಲಿ ಕೊಡಬೇಕು. ನಾವು ಇಷ್ಟು 11 ಐಟಮ್ ಮಾಡಿದ್ದು ಎಲ್ಲ ಭಕ್ತರಿಗೆ ಸಿಗ್ಬೇಕಂತ ನಮ್ಮ ಇಚ್ಛೆ ಇಲ್ಲ, ಕೊನೆಯವರೆಗೆ ಸಿಗ್ಬೇಕಂತ. 9 ದಿವಸ ಸಿಗ್ಬೋದಂತ ನಮ್ಗೆ ಮಾರಿಯಮ್ಮನ ಅದು ಆಶೀರ್ವಾದ ಇರ್ಬೋದಂತ ನಾನು ಎಣಿಸುತ್ತೇನೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾಪು ಹೊಸಮಾರಿಗುಡಿಯ ಈ ಒಂದು ಭೋಜನ ಶಾಲೆಯಲ್ಲಿದ್ದೇನೆ. ಕಾಪು ಅಮ್ಮನ ಬ್ರಹ್ಮಕಲಶೋತ್ಸವದ ಅನ್ನ ಸಂತರ್ಪಣೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರೋದು. ನನ್ನ ಹೆಸರು ಉದಯ್ ಶೆಟ್ಟಿ ಅಂತ. ನಾವು ಸಾಯಿ ಪ್ಯಾಲೇಸ್ ಗ್ರೂಪ್ಸ್ ಅಂತ ನಮ್ದು ಹೋಟೆಲ್ಸ್ ಉಂಟು ಬಾಂಬೆಲಿ, ಇಲ್ಲಿ ಸಾಯಿರಾದ ಉಂಟು. ನಾವು ನಮ್ಮ ರವಿ ಶೆಟ್ಟಿ ಅಂತ ನಮ್ಮ ಎಲ್ಡರ್ ಬ್ರದರ್, ನಮ್ಮ ಬಾಸ್ ಅಂತ ಹೇಳ್ಬೋದು, ಎಲ್ಡರ್ ಬ್ರದರ್ ಹೇಳ್ಬೋದು. ಅದು ನಮ್ದೆಲ್ಲ ಜನರದ್ದು ಟೀಮ್ ವರ್ಕ್. ನಾನು ಒಬ್ಬನೇ ಅಲ್ಲ, ನಮ್ಮ ಸ್ಟಾಫ್, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ನಮಗೆ ಬಹಳ ಸಂತೋಷ. ಇದೊಂದು ಆಪರ್ಚುನಿಟಿ ಇತ್ತು. ಇದು ಲೈಫ್ ಟೈಮ್ನಲ್ಲಿ ನಮಗೆ ಒಂದು ಸಿಕ್ಕಿದ್ದು ನಮ್ಮ ದೊಡ್ಡ ಭಾಗ್ಯ. ಅಂದರೆ ಈ ಜನ್ಮದಲ್ಲಿ ನಮಗೆ ಇದು ಮಾಡುವ ಕೆಲಸ ಈಗ ಯಾಕೆ ಸಿಕ್ಕಿದ್ದೋ, ಇನ್ನು ಮುಂದೆ ಸಿಗ್ತೋ ಇಲ್ಲ ನಮಗೆ ಗೊತ್ತಿಲ್ಲ. ಇದು ನಾವು ಅದನ್ನು ಯಾವಾಗಲೂ ಜೀವನದಲ್ಲಿ ಮರೆಯುವ ಹಾಗೆ ಇಲ್ಲ. ಸರ್, ಇವತ್ತು ಬೆಳಿಗ್ಗೆಯಿಂದ ಅಂತೂ ಇವರೊಂದು 2 ಗಂಟೆಯಿಂದನೇ ಅನ್ನವನ್ನು ಮಾಡ್ಲಿಕ್ಕೆ ಕೂತಿದ್ದಾರೆ. ಸೊ 25,000 ಅಲ್ಲ, 50,000 ಅಲ್ಲ, ಈಗ ಅಂತೂ ಸೇರಿದ ಎಷ್ಟೋ ಜನ, ಸಾವಿರಾರು ಜನ ಸೇರುವಂತ. ಸರ್, ಇದೆಲ್ಲದರ ಒಂದು ನಿರ್ವಹಣೆ ಅದು ಹೇಗೆ ಸರ್? ಅದು ಎಲ್ಲರೂ ಇಷ್ಟು ಜನ ನೀವು ಕಾಣ್ತಿರಲ್ಲ ಈ ಕಿಚನ್ ನಲ್ಲಿ ಎಲ್ಲ, ಎಲ್ಲರದ್ದು ಪ್ರಯತ್ನ ಉಂಟು ಇದರಲ್ಲಿ. ಎಲ್ಲರಿಗೆ ಅಮ್ಮನ ಪ್ರೇರಣೆ ಉಂಟು. ಅಂದರೆ ಅಮ್ಮನ ಹೆಸರು ಹೇಳುವಾಗ ನಮಗೆ ಸದ ಮೈಯೆಲ್ಲ ರೋಮಾಂಚನ ಆಗ್ತದೆ. ಇದರಲ್ಲಿ ಪ್ರೀತಿಯಿಂದ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಅವರ ಆಶೀರ್ವಾದದಿಂದ ಎಲ್ಲ ಕಾಂಬಿನೇಷನ್ ಉಂಟು. ಯಾವುದು ವಸ್ತು ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ. ಈಗ ನಮ್ಮ ಒಟ್ಟಿಗೆ ಭಟ್ರು ಇದ್ದಾರೆ, ಅಡಿಗೆ ಭಟ್ರು, ಅವರು ಅಕ್ಕಿಯನ್ನು ಮಾಡ್ತಾರೆ. ಅವರದ್ದು ಜಜ್ಮೆಂಟ್ ಎಂಥದೇ ಹೇಳಿ, ನಾನು ಯಾವ ಹೊತ್ತಿಗೆ ಹೇಳಿ ನಾನು ನಿಮಗೆ ಮಾಡಿ ಕೊಡ್ತೇನೆ ಅಂತ ಒಂದೇ ಹೇಳ್ತಾರೆ. ಅವರು ನೆಗಡ್ತಾ ಇರ್ತಾರೆ. ಒಂದು ಸ್ವಲ್ಪ ಸಹ ಇದು ಆಗೋದ್ರಲ್ಲಿ ಬೇಸರ ಇರುವುದಿಲ್ಲ. ಸ್ವಲ್ಪ ಪಲ್ಯ ಕಡಿಮೆ ಆಗ್ಬೋದು, ತರಕಾರಿ ಕಡಿಮೆ ಆಗ್ಬೋದು, ಇಲ್ಲಿ ಸ್ವಲ್ಪ ಪಾಯಸ ಕಡಿಮೆ ಆಗ್ಬೋದು. ಎಂತ ಹೇಳಿದ್ರು ನಾವು ಈಗ ಮಾಡ್ತೇವೆ, ನೀವು ಹೆದರಬೇಡಿ, ನಾವು ಮಾಡಿ ಕೊಡ್ತೇವೆ ಅಂತ ಎಲ್ಲರದ್ದು ಧೈರ್ಯ. ಅಲ್ಲಿ ಬಡಸುವವರು ಸಹ ಹಾಗೆ, ಅವರು ಸಹ ಅಷ್ಟು ಧೈರ್ಯದಿಂದ ಮಾಡ್ತಾರೆ. ಎಷ್ಟು ಜನ ಬಂದ್ರು, ಎಷ್ಟು ಹೊತ್ತಾದ್ರು ಯಾರಿಗೆ ಇಲ್ಲಿ ಆಯಾಸ ಅಂತೂ ಇಲ್ಲ. ನಾನು ಫಸ್ಟ್ ಬ್ರಹ್ಮಕಲಶದ ಕಿಚನ್ ಅನ್ನು ನೋಡುದು, ನನಗೆ ಅನುಭವ ಇಲ್ಲ. ಅಂದ್ರೆ ನಾನು 42 ವರ್ಷದಿಂದ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ. ಆ ಅನುಭವದಿಂದ ನಮ್ಗೆ ಏನೋ ಒಂದು ಅರ್ಥ ಆಗ್ತದೆ ಅಷ್ಟೇ, ಇಲ್ಲದ್ರೆ ಇದು ಯಾರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯ ಎಂತ ಅಂತ. ಇದೇ ನಮ್ಗೆ ಮಿರಾಕಲ್ ಅಂತ ಹೇಳ್ತೇನೆ ನಾನು. ಇಲ್ಲಿ VIP ಗಳಿಗೆ ಬೇರೆ ಅಥವಾ ಇವ್ರಿಗೆ ಬೇರೆ ಅಂತ ಹೇಳಿ ಎಲ್ರಿಗೂ ಸಮಾನವಾದ ಒಂದು ಅಡುಗೆ ಅಲ್ವಾ ಸರ್? ಹೌದೌದು. ನಾವು ಅದನ್ನು ಯಾವುದೇ ಮಾಡಲಿಲ್ಲ. ನಾವು ಯಾರು ಬಂದು ಹೇಳಿದರೆ VIP ಅಂತ ಹೇಳಿ ನಮ್ಮಲ್ಲಿ ಬಾಳೆ ಎಲೆಯ ಊಟ ಉಂಟು, ಆದ್ರೆ ನಿಮ್ಗೆ ಬಹಳ ಒಳ್ಳೇದಾಗ್ತದೆ ಕೂತ್ಕೊಳ್ಳಿಕ್ಕೆ, ನೀವು ಇದರಲ್ಲೇ ಕೂತ್ಕೊಳ್ಬೇಕಂತ. ಇವತ್ತು DK ಶಿವಕುಮಾರ್ನವರು ಬಂದಿದ್ರು, ಡೆಪ್ಯೂಟಿ CM. ಅವರು ಸಹ ಪಬ್ಲಿಕ್ ನಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿ ಹೋಗಿದ್ದಾರೆ ಅಂತ. ತುಂಬಾ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಯವರು ಬಂದಿದ್ರು, ಬಾಳೆಯಲ್ಲಿ ಊಟ ಮಾಡಿದ್ರು. ಅವರೆಲ್ಲರಿಗೆ ಬಹಳ ಸಂತೋಷ. ಅಂದರೆ ಅದನ್ನು ನೋಡುವಾಗ ಅವರೊಂದು ಭಕ್ತಿ ಅದರಲ್ಲಿ ಉತ್ಕೇರಿ ಬರ್ತಿದ್ದು. ನಾವೊಂದು ಸಪರೇಟ್ VIP ಅಂತ ಮಾಡ್ತಿದ್ರೆ ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಕ್ಕಿಲ್ಲ, ಮತ್ತೆ ನಾವು ಮಾಡಿದ್ದು ಅವರಿಗೆ ಕಾಣ್ಲಿಕ್ಕೆ ಸಹ ಸಿಗ್ತಿರ್ಲಿಲ್ಲ. ಅದಕ್ಕಾಗಿ ನಮ್ಮ ಇಚ್ಛೆ ಇದರಿಂದ ಅವರಿಗೊಂದು ನೋಡ್ಲಿಕ್ಕೆ ಸಿಕ್ಕಿತ್ತು. ಆದ್ರೂ ಬಹಳ ಒಳ್ಳೆಯ ರೀತಿಯಲ್ಲಿ ಆಯಿತು. ಇಲ್ಲದೆ ಕೆಲವು ಸಲ ಪಬ್ಲಿಕ್ ಡೌಟ್ ಇರ್ತದೆ, ನಮಗೆ VIP ಅವರಿಗೆ ಸ್ಪೆಷಲ್ ಮಾಡಿದ್ದಾರೆ, ನಮ್ಗೆ ಏನಾದರೂ ಆರ್ಡಿನರಿ ಮಾಡಿದೆ ಅಂತ. ಇದು ಏನು ಭಾವನೆ ಇಲ್ಲ. ಎಷ್ಟೋ ಕೋಟಿಗಟ್ಟಲೆ ಅವರು ಬರಲಿ,
ಯಾವುದು ಬಡವರು ಬರಲಿ, ಎಲ್ರಿಗೂ ಒಂದೇ ಊಟ, ಒಂದೇ ತರದ ಊಟ ನಾವು ಕೊಡ್ತೇವೆ. ಏನು ಭೇದಭಾವ ಇಲ್ಲ ನಮ್ಮ ಹತ್ರ, ಜಾತಿ ಭೇದವೂ ಇಲ್ಲ ಅದರಲ್ಲಿ. ಸರ್ ಕಡೆಯದು ಒಂದು ಏನು ಅಂದ್ರೆ, ನೀವು ಈ ಬ್ರಹ್ಮ ಕಲಶೋತ್ಸವದ ಅಡುಗೆ ಕೋಣೆಯನ್ನು ಇದುವರೆಗೆ ನೋಡಿಲ್ಲ, ನೀವು ಹೋಟೆಲ್ ಇಂಡಸ್ಟ್ರಿ. ಸರ್ ಇಲ್ಲಿ ಈಗ ಇಷ್ಟು ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ತಗೊಂಡಾಗ ಆರಂಭದಲ್ಲಿ ಹೇಗಿತ್ತು, ಈಗ ನಿಮ್ಗೆ ಹೇಗಿದೆ? ಆದ್ರೆ ನಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಇತ್ತು. ಅಂದ್ರೆ ಇದನ್ನ ಸ್ಟಾಕ್ ಹೇಗೆ ಹಿಡಿದು, ಇದರ ಪಲ್ಯ ಹೇಗೆ ಬೇಕು, ಇದನ್ನ ಡೆಲಿವರಿ ಹೇಗೆ ಮಾಡಬೇಕು, ಅದನ್ನ ನಾವು ಒಂದು 10-15 ದಿವಸದಿಂದ ಎಲ್ಲ ಪ್ಲಾನಿಂಗ್ ಮಾಡಿದ್ದೆವು. ಅದರ ರಿಕ್ವೈರ್ಮೆಂಟ್ ಎಷ್ಟು ಇರ್ಬೋದು, ಒಂದು 2 ಲಕ್ಷ ಜನ ಆದರೆ ಎಷ್ಟು, 3 ಲಕ್ಷ ಜನ ಆದರೆ ಎಷ್ಟು, ನಾವೆಲ್ಲ ಪ್ರೀ ಪ್ಲಾನ್ ಮಾಡಿದ್ರು. ಅಂದರೆ ಅಡಿಗೆ ಭಟ್ರನ್ನು ಕೇಳಿ ಅವರಿಗೆ ಬೇಕಾದ ರಿಕ್ವೈರ್ಮೆಂಟ್ಸ್, 1000 ಜನಕ್ಕಾದ್ರೆ ಎಷ್ಟು, 10,000 ಜನಕ್ಕಾದ್ರು, 50,000 ಜನ ಎಷ್ಟಾದರೆ, ಇದೆಲ್ಲ ನಾವು ಪ್ರೀ ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ನಾವು ಹೊರ ಕಾಣಿಕೆ ಅದು ಲಕ್ಷಗಟ್ಟಲೆ ಜನ ಅದು ಹೊರ ಕಾಣಿಕೆ ಬಂದರೆ, ಆದರೆ ಅದನ್ನೇ ನಾವು ಡಿಪೆಂಡ್ ಆಗಿ ಇರಲಿಲ್ಲ. ಅದಕ್ಕಿಂತ ಹೆಚ್ಚು ನಾವು ಅದರ ಅಡ್ವಾನ್ಸ್ ಆಗಿ ನಾವೆಲ್ಲ ತಯಾರು ಮಾಡಿಟ್ಟಿದ್ದೆವು. ಅಂದರೆ ಯಾವುದೂ ವಸ್ತು ಇಲ್ಲಿ ಅಡಿಗೆ ಅವರಿಗೆ ಇದು ವಸ್ತು ಬರಲಿಲ್ಲ, ಇದು ಇಲ್ಲ, ಇದು ಕಡಿಮೆ ಆಯಿತು, ಇದು ನಾವು ಹೇಗೆ ಮಾಡೋದು ಅಂತ ಪ್ರಶ್ನೆ ಬರಬಾರ್ದು. ಆ ಲೆಕ್ಕದಲ್ಲಿ ಪೂರ್ಣ ಇದು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಬಾಂಬೆಯ ಟೀಮ್ ಉಂಟು. ನಾನು ಬಾಂಬೆಯಲ್ಲಿ ಸೆಟ್ಲ್ ಆದವ. ನಮ್ಮ ಬಾಂಬೆಯಿಂದ ಒಂದು 150 ಮಂದಿ ಇಲ್ಲಿ, 160 ಮಂದಿ ನಮ್ಮಲ್ಲಿ ಇಲ್ಲಿ ಬಂದಿದ್ದಾರೆ. ಅವರು ಇದಕ್ಕೆ ಬೇಕಾದ ಸೇವೆ ಕೊಡ್ತಾರೆ. ಹಾಗೆ ಇದರಲ್ಲಿ ಕೆಲವು ಚಾರ್ಟರ್ಡ್ ಅಕೌಂಟೆಂಟ್ಸ್ ದೊಡ್ಡ ದೊಡ್ಡ ಕಂಪನಿಯಲ್ಲಿ, ಕಾರ್ಪೊರೇಟ್ಸ್ ಅಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ. ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ. ಮತ್ತೆ ಇದಕ್ಕೆಲ್ಲ ಕೊಟೇಶನ್ಸ್ ಎಲ್ಲ ಇದು ಮಾಡೋದರಲ್ಲಿ ಸಹ ಅವರೆಲ್ಲ ಇದರಲ್ಲಿ ಸಹಕಾರ ಮಾಡಿದ್ದಾರೆ. ಅಂದ್ರೆ ಇದೆಲ್ಲ ಅಕೌಂಟ್ಸ್ ಎಲ್ಲ ಅಷ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು. ಇದರಲ್ಲಿ ಪರ್ಚೇಸ್ ಆರ್ಡರ್ ಇದು ಹೇಗೆ ಮಾಡೋದು, ಮತ್ತೆ ಯಾರಾದರೂ ಯಾವ ತರದ ಇಲ್ಲಿ ಖರ್ಚಾಗಿದೆ ಅಂತ ಲೆಕ್ಕಪತ್ರ ಇಲ್ಲ ಅಂತ ಆಗ್ಬಾರ್ದಂತ, ಅದಕ್ಕೆ ಎಲ್ಲ ತರದ ನಾವು ಪ್ರಿಕಾಷನ್ ತಗೊಂಡು ನಾವು ಮಾಡ್ತಿದ್ದೇವೆ. ನನ್ಗೆ ಆಗ್ತದೆ ಅದು ಅಷ್ಟು 100% ನಾವು ಸಕ್ಸಸ್ ಆಗ್ತೇವೆ ಅದರಲ್ಲಿ.